ಇಡೀ ವಿಶ್ವವೇ ಭಾರತದತ್ತ ಎದುರು ನೋಡ್ತಾ ಇದೆ G20 ಶೃಂಗಸಭೆಯನ್ನ. ಭಾರತದ ಹೆಮ್ಮೆ ಇದು. ವಿಶ್ವದ ಅಗ್ರಗಣ್ಯ 20 ದೇಶಗಳ ನಾಯಕರು ಭಾರತವನ್ನ ತಲುಪಿದ್ದಾರೆ. ಭಾರತದ ಆತಿಥ್ಯವನ್ನ ಆನಂದಿಸ್ತಾ ಇದ್ದಾರೆ. ಮಹಾನಗರಗಳಲ್ಲಿ ನಡೆಯುವಂತ ಶೃಂಗಸಭೆ ಪಾರಂಪರಿಕವಾಗಿ ನಡೀತಾ ಇರೋದು ನಮ್ಮ ದೇಶದ ಪ್ರವಾಸೋದ್ಯಮ, ನಮ್ಮ ದೇಶದ ವೈವಿಧ್ಯತೆಯನ್ನು ತೋರಿಸೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೊರಟಿದ್ದಾರೆ. 19 ರಾಷ್ಟ್ರಗಳು ಆಲ್ರೆಡಿ, ಹಾಗೆ ಪ್ರಮುಖ ಗಣ್ಯರುಗಳು ಕೂಡ ಆಗಮಿಸಿದ್ದಾರೆ. ಆರ್ಥಿಕತೆಯ ವಿಚಾರವಾಗಿ, ಜಾಗತಿಕವಾಗಿ ನಡೀತಾ ಇರುವಂತಹ ಬೆಳವಣಿಗೆಗಳ ವಿಚಾರವಾಗಿ, ಉಕ್ರೇನ್ ಮತ್ತೆ ರಷ್ಯಾದ ವಿಚಾರವಾಗಿ, ಹವಾಮಾನ ವೈಪರೀತ್ಯದ ವಿಚಾರವಾಗಿ, ಹೀಗೆ ನಾನಾ ವಿಚಾರಗಳು ಇವತ್ತಿನ ಈ 2 ದಿನಗಳು ನಡೆಯುವಂತಹ ಈ G20 ಶೃಂಗಸಭೆಯಲ್ಲಿ ಚರ್ಚೆಯಾಗುತ್ತೆ. ಬಹಳ ಪ್ರಮುಖವಾಗಿ G20 ಜಾಗತಿಕ ಜನಸಂಖ್ಯೆಯ 60% ಅನ್ನು ಹೊಂದಿದೆ. G20 ಜಾಗತಿಕ GDPಯ 80% ಪಾಲು ಹೊಂದಿದೆ. G20 ರಾಷ್ಟ್ರಗಳು ಜಾಗತಿಕ ಹಾಗೆ ವ್ಯಾಪಾರದ 75% ಪಾಲನ್ನ ಹೊಂದಿದೆ. ಸುಮಾರು 1999ರಲ್ಲಿ ಶುರುವಾದಂಥ ವಿತ್ತೀಯ ಸುಮಾರು 3 ವರ್ಷಗಳ ಕಾಲ ಹಲವಾರು ಕೆಲಸಗಳನ್ನ, ಹಲವಾರು ನಿರ್ಣಯಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಈ G20ಯಲ್ಲಿ ತೆಗೆದುಕೊಳ್ತಾರೆ. ಇದೇ ಮೊದಲ ಬಾರಿ ಭಾರತ G20ಯ ಆತಿಥ್ಯವನ್ನ ಭಾರತದಲ್ಲಿ ವಹಿಸಿದೆ. ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಮಾಡಬಹುದಾಗಿತ್ತು, ಆದರೆ ಭಾರತ ಸಾಂಪ್ರದಾಯಿಕವಾಗಿ ದೆಹಲಿಯಲ್ಲಿ ಮಾಡ್ತಾ ಇರೋದು. ಬಹಳ ಒಂದು ಕುತೂಹಲ, ಒಂದಿಷ್ಟು ಚರ್ಚೆಗಳು, ಏನೇನು ಆಗ್ಬೋದು, ಏನೇನು ಚರ್ಚೆಗಳಾಗ್ಬೋದು, ಯಾವ್ಯಾವ ದ್ವಿಪಕ್ಷೀಯ ಮಾತುಕತೆಗಳಲ್ಲಿ ಏನೇನು ಡೆವಲಪ್ಮೆಂಟ್ಗಳಾಗ್ಬೋದು, ಇದೆಲ್ಲದರ ಕುರಿತಾಗಿ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಆಂಕರ್ ಚಿರು ಹಾಗೆ ನಿಖಿಲ್ ಇಬ್ರು ಕೂಡ ನ್ಯೂಸ್ ರೂಮ್ನಿಂದ ಮಾಹಿತಿಯನ್ನ ಕೊಡ್ತಾರೆ. ಓವರ್ ಟು ಚಿರು, ನಿಖಿಲ್. ರಂಜಿತ್, ಬಹಳ ಸ್ಪಷ್ಟವಾಗಿ ಈಗ ಭಾರತ ಇಡೀ ಜಗತ್ತಿನಲ್ಲಿ ತಾನು ಏನಂತ ಕರೆಸ್ಕೊಳ್ಬೇಕು ಅನ್ನೋದು ಬಹಳ ನೇರವಾಗಿಯೇ G20 ರಾಷ್ಟ್ರಗಳ ಮುಂದೆನೇ ಹೇಳಿದೆ ಅಂತ ಇಲ್ಲಿ ಗಮನಿಸ್ಬೋದು. ಬಹಳ ಪ್ರಮುಖವಾಗಿ ನನ್ನ ಜೊತೆಗೆ ಈಗ ಚಿರಂಜೀವಿ ಕೂಡ ಇದ್ದಾರೆ. ಚಿರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾರೆ. ಚಿರು, ಜಗತ್ತಿನ ಮುಂದೆ ಭಾರತ ತನ್ನನ್ನು ಏನಂತ ಕರೆಸ್ಕೋಬೇಕು ಅನ್ನೋದು ಕ್ಲಾರಿಟಿಗೆ ಇವತ್ತು ಬಂದಂಗೆ ಕಾಣಿಸ್ತಾ ಇದೆ, ಏನು ಹೇಳ್ತೀರಿ? ಡೆಫಿನೆಟ್ಲಿ ಇದು ಒಂದು ವಾರದಿಂದ ಕಳೆದ ಒಂದು ವಾರದಿಂದ ಒಂದು ಭಾಳ ದೊಡ್ಡ ಡಿಸ್ಕಷನ್ಸ್ ನಡೀತಾ ಇತ್ತು. ನೀವು ನೋಡ್ತಾ ಇದ್ದೀರಿ, ಭಾರತ್ ಅಂತ ಕರಿಬೇಕು, ಇಂಡಿಯಾ ಅಂತ ಕರಿಬೇಕು ಅನ್ನೋ ಥರ. ಕೆಲವರು ಇದನ್ನು ಭಾರತ್ ಅನ್ನೋದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿದ್ರು, ಅಸಾಂವಿಧಾನಿಕ ಅಂತ ಹೇಳಿದ್ರು. ಕೆಲವರು ಇಂಡಿಯಾ ಅಂತ ನೀವು ಕರಿಬೇಕು, ಬೇರೆ ಯಾವುದು ಕರಿಬಾರ್ದು ಅಂತ ಹೇಳಿದ್ರು. ಎರಡು ಥರದ ವಾದವನ್ನು ಕೇಳ್ತಾ ಬಂದ್ವಿ. ಒಂದು, ಈ ಇಂಡಿಯಾ ಅಂತ ಏನು, ಇದು ಕೊಲೋನಿಯನ್ ವರ್ಡ್, ಇದು ವಸಾಹತುಶಾಹಿ ಇವರೆಲ್ಲ ಕೊಟ್ಟಿರುವಂಥದ್ದು, ಬ್ರಿಟಿಷರು ಕೊಟ್ಟಿರುವಂಥದ್ದು, ಆ ಒಂದು ಕಾಲದ ವರ್ಡ್ ಇದು. ಹಾಗಾಗಿ ಇದನ್ನು ಬಳಕೆ ಮಾಡೋದಿಲ್ಲ ನಾವು ಅಂತ ಹೇಳಿದ್ರೆ, ಕೆಲವರು ಅದಕ್ಕೆ ಟಕ್ಕರ್ ಕೊಡ್ತಾ ಬಂದ್ರು. ನೀವು ಡಿಜಿಟಲ್ ಇಂಡಿಯಾ ಅಂತ ಯಾಕಿಟ್ರಿ, ನೀವು ಮತ್ತೊಂದು ಯಾವುದೋ ಇಂಡಿಯಾ ಅಂತ ಯಾಕಿಟ್ರಿ, ಎಲ್ಲ ನೀವು ಇಂಡಿಯಾ ಸೇರಿಸ್ತಾ ಇದ್ರೆ ನಿಮ್ಮ ಯೋಜನೆಗಳಿಗೆ, ಇದೆಲ್ಲ ಏನು, ಇದೆಲ್ಲ ನೆಕ್ಸ್ಟ್ ಭಾರತ ಆಗತ್ತಾ ಅಂತ ಬರ್ತಿತ್ತು. ಬಟ್ ಆದರೆ ಇವತ್ತು ಎಲ್ಲದಕ್ಕೂ ಕೂಡ ಪ್ರಧಾನಿ ಮೋದಿ ಅವರ ಈ ಒಂದು ಫೋಟೋ, ಈ ಒಂದು ವಿಜುವಲ್ಸು ಕೊಡ್ತಾ ಇದೆ. ಭಾರತ್ ಅಂತಾನೆ ನಾವು ಗುರುತಿಸ್ಕೋತೀವಿ, ಭಾರತೇ ಆಗಿರ್ತೀವಿ ಅಂತ ಹೇಳುತ್ತೆ ಈ ಫೋಟೋ. ಭಾರತ ಈಗ ಇಡೀ ಜಗತ್ತಿನ ಮುಂದೆ ಭಾರತ ಅಂತ ನಾವು ಕರೆಸ್ಕೋತೀವಿ, ಭಾರತ ಅಂತಾನೆ ನಾವು ಹೇಳ್ತೀವಿ ಅನ್ನೋದನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು G20 ರಾಷ್ಟ್ರಗಳ ಮುಂದೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನಿಂದ ಹಿಡಿದು ಯಾಕೆ ಇಂಡಿಯಾ ಬಂತು ಅಂತ ಹೇಳುವಂಥ ಕಮೆಂಟ್ಗಳು ಕೂಡ ಕೇಳುವಂತು. ಭಾರತ ಯಾಕೆ ಕರಿಬೇಕು ಅಂತ ಕೇಳಿದ್ರು. ಪ್ರಧಾನಿ ಮೋದಿ ಅವರ ಒಂದಿಷ್ಟು ಯೋಜನೆಗಳ ವಿಚಾರದಲ್ಲೇ ಕೂಡ
ನೇರವಾಗಿ ಕಾಂಗ್ರೆಸ್ ಸೇರಿದಂತೆ ಎಲ್ಲ ವಿಪಕ್ಷ ನಾಯಕರು ಪ್ರಶ್ನೆಗಳನ್ನು ಮಾಡ್ತಿದ್ರು. ಆದರೆ ಜಗತ್ತಿನ ಮುಂದೆ ತನ್ನನ್ನು ಯಾವ ರೀತಿಯಾಗಿ ಕರೆಸ್ಕೋಬೇಕು ಅನ್ನೋದನ್ನ ಈಗ ಯಾವುದೇ ಕಾರಣಕ್ಕೂ ಇದು ಅಸಾಂವಿಧಾನಿಕ ಅಂತ ಅನ್ನೋ ಪದ ಬಳಕೆನೇ ಮಾಡಬಾರ್ದು. ಯಾಕಂದ್ರೆ ನಿಮಗೆ ಇದು ಪರ್ಟಿಕ್ಯುಲರ್ಲಿ ಡಿಸ್ಕಷನ್ ಆಗಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಏನಾಯಿತು 1948 ನವೆಂಬರ್ 17 ನಿಮಗೊಂದು ಒಂದು ಡಿಸ್ಕಷನ್ ಆಗುತ್ತೆ. ಆರ್ಟಿಕಲ್ 1 ಅಲ್ಲಿ ಇದು ಬರುತ್ತೆ, ಇಂಡಿಯಾ ದಟ್ ಇಸ್ ಭಾರತ್ ಅಂತ ಬರುತ್ತೆ. ಸೊ ಇಟ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್ ಅಂತ, ಇಂಡಿಯಾ ದಟ್ ಇಸ್ ಭಾರತ್ ಅಂತ ಹೇಳಿದ್ರೆ ಇದು ಬಹಳ ಕ್ಲಿಯರ್ ಆಗಿದೆ. ಮತ್ತು ಇದನ್ನ ಯಾರೋ ಇವತ್ತಿನ ಸರ್ಕಾರ ಮಾಡಿರೋದಲ್ಲ, ಇದನ್ನ ಅಂಬೇಡ್ಕರ್ ಅವರು ಇರುವಂತಹ ಒಂದು ಸಂದರ್ಭದಲ್ಲಿ ಇದು ಅವರು ಡಿಸ್ಕಷನ್ ಮಾಡಿ 1948 ನವೆಂಬರ್ 17 ಅವ್ರು ಇದನ್ನ ಮಾಡ್ತಾರೆ, ಚರ್ಚೆ ಮಾಡ್ತಾರೆ. ಇದ್ರ ಬಗ್ಗೆ ಚರ್ಚೆ ಮಾಡಿ ಎಲ್ಲ ಒಮ್ಮತದ ಮೇಲೆ ಇಂಡಿಯಾ ದಟ್ ಈಸ್ ಭಾರತ್ ಅಂತ ಮಾಡ್ತಾರೆ. ಸೊ ಹಾಗಾಗಿ ಇಂಡಿಯಾ ಅಂತ ಕರೆದ್ರೂ ಸಮಸ್ಯೆ ಇಲ್ಲ, ಭಾರತ ಅಂತ ಕರೆದ್ರೂ ಸಮಸ್ಯೆ ಇಲ್ಲ. ಆದರೆ ಭಾರತ ಅಂತ ಕರೆದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ನಮಗೆ ಹೆಮ್ಮೆ ಬರುತ್ತೆ. ಮತ್ತು ಭಾರತ ಅಂತ ಕರೆದ್ರೆ ನಾವು ಮತ್ತಷ್ಟು ಸನಾತನ ಇತಿಹಾಸಕ್ಕೆ ಹೋಗ್ತೀವಿ, ನಾವು ಮತ್ತೆ ಹಿಸ್ಟ್ರಿ ಹೋಗ್ತೀವಿ. ನಾವು ಭಾರತ ಯಾವತ್ತೂ ಅದರ ಬೇರು ಇರುವಂಥದ್ದೇ ಅದರ ಇತಿಹಾಸದಿಂದನೇ ಭಾರತ ಆಗಿರೋದು, ಇತಿಹಾಸದಿಂದನೇ ಭಾರತಕ್ಕೆ ಗೌರವ ಕೊಟ್ಟಿರೋದು. ಇತಿಹಾಸವೇ ಭಾರತದ ಫ್ಯೂಚರ್ ಆಗಿದೆ. ನಾನು ಒಂದು ಇಂಟರ್ಫೇರ್ ಮಾಡ್ತೀನಿ. ಈ ವೇದಿಕೆ ಬಳಸ್ಕೊಂಡಿದ್ದು G20 ರಾಷ್ಟ್ರಗಳ ಮುಂದೆ ಈ ವೇದಿಕೆ ಬಳಸ್ಕೊಂಡಿದ್ದು ಭಾರತ ಅಂತ ಬಿಂಬಿಸ್ಕೊಳ್ಳೋದಕ್ಕೆ ಯಾಕೆ ಹೊರಟಿದ್ದಾರೆ ಅಂತ ಅನ್ಸುತ್ತೆ? ಯಾಕೆ ಹೊರಟಿದ್ದಾರೆ? ಇದು ಒಂಥರ ಕ್ಲಿಯರ್ ಇಂಡಿಕೇಶನ್. ನಿಮ್ಗೆ ಏನಾಗುತ್ತೆ, UN-ಗೂ ಹೇಳ್ಬೇಕಾಗತ್ತೆ, ನೀವು ಎಲ್ಲರಿಗೂ ನೀವು ಅಲ್ಲಿ ಹೋದಾಗ ನೀವು ಇಂಡಿಯಾ ಅಂತ ಹಾಕಿರ್ತಾರೆ, ನಿಮಗೆ ಎಲ್ಲ ಕಡೆ ನೀವು ಅದನ್ನ ಹೇಳ್ಬೇಕಾಗತ್ತೆ. ಬಟ್ ಎಲ್ಲ ರಾಷ್ಟ್ರಗಳು, ಇಡೀ ದೇಶದ, ಇಡೀ ವಿಶ್ವದ ಎಲ್ಲ ರಾಷ್ಟ್ರಗಳು ಪ್ರಧಾನಿ ಮೋದಿಯವರ ಫೋಟೋ ನೋಡಬೇಕಾದ್ರೆ ಕೆಳಗಡೆ ಭಾರತ್ ಅಂತ ಇತ್ತು ಅಂತಾದರೆ ಅವರು ಅದ್ರ ಬಗ್ಗೆ ನೋಡ್ತಾರೆ. ಮೆಸೇಜ್ ನಿಮಗೆ ಆ ಒಂದು ಫೋಟೋನೇ 1000 ಪದಗಳನ್ನ ಮಾತಾಡುತ್ತೆ, ಲಕ್ಷ ಪದಗಳನ್ನ ಮಾತಾಡುತ್ತೆ. ಯಾರಿಗೂ ಹೇಳೋದು ಬೇಡ, ಡಾಕ್ಯುಮೆಂಟೇಶನ್ ಏನು ಬೇಕಿಲ್ಲ. ಮತ್ತೆ ಇವತ್ತವರೆಗೂ ನೀವು ನೋಡಿ ಕೇಂದ್ರ ಸರ್ಕಾರ ಎಲ್ಲೂ ಕೂಡ ನಾವು ಅದನ್ನ ಕರಿತೀವಿ ಇದನ್ನ ಕರಿತೀವಿ ಎಲ್ಲೂ ಹೇಳಿಲ್ಲ, ಸ್ಟೇಟ್ಮೆಂಟೇ ಕೊಟ್ಟಿಲ್ಲ. ನೇರವಾಗಿ ಭಾರತ್ ಅಂತ ಆಗ್ತಿದೆ. ಅಂದ್ರೆ ಕಾನ್ಸ್ಟಿಟ್ಯೂಷನಲಿ ಭಾರತ್ ಇಸ್ ರೈಟ್, ಭಾರತ್ ವಿಲ್ ಬಿ ರೈಟ್ ಅಂಡ್ ಭಾರತ್ ವಿಲ್ ಬಿ ರೆಕಗ್ನೈಸ್ಡ್ ಆಸ್ ಭಾರತ್ ಓನ್ಲಿ ಅಂತ ಹೇಳಿ. ಯಾವ ಅಮೆಂಡ್ಮೆಂಟು ಬೇಕಿಲ್ಲ, ಯಾವುದು ಕೂಡ ಬದಲಾವಣೆ ಮಾಡೋದು ಬೇಕಿಲ್ಲ, ಸೆಷನ್ ಅಲ್ಲಿ ಚರ್ಚೆ ಬೇಕಿಲ್ಲ. ಒಂದು ನಾವು ನಿರ್ಧಾರ ತೆಗೆದುಕೊಂಡಿದೀವಿ, ಜಗತ್ತಿಗೆ ನಾವು ಏನನ್ನೋದು ಹೇಳಿ ನಾವು ನಮ್ಮನ್ನ ಭಾರತ ಅಂತ ಕರೆಸ್ಕೊಳ್ತೀವಿ ಅಂತ ಹೇಳಿರ್ಬೇಕಾರೆ ಇದೊಂದು ವಿಜುವಲ್ ಸಾಕು ನಿಮಗೆ, ಇದೊಂದು ಫೋಟೋ ಸಾಕು ನಿಮಗೆ. ಅಲ್ಲಿ ಮೋದಿ ಕಾಣ್ತಿರೋದು ಎಲ್ಲರೂ ಕೂಡ ಮತ್ತೆ ಅವರು ಅಪ್ಡೇಟ್ ಆಗ್ತಾರೆ. ಅವ್ರು ಅಪ್ಡೇಟ್ ಆಗಿ ಇಂಡಿಯಾ ಅಂತ ಹಾಕೋ ಬದಲು ಭಾರತ್ ಅಂತ ಹಾಕ್ತಾರೆ. ಮುಂದೆ ಬದಲಾವಣೆಗಳಾಗುತ್ತೆ, ಎಲ್ಲ ಕಡೆ ಭಾರತ ಆಗುತ್ತಾ? ಡೆಫಿನೆಟ್ಲಿ ಆಗ್ಲೇಬೇಕಲ್ವಾ. ಅಂದ್ರೆ ನಿಮಗೆ ಅವ್ರ ಹೆಸರೇ ಭಾರತ ಅನ್ನೋ ಹೆಸರು ಭಾರತದ್ದೇ ಆಗಿರ್ಬೇಕಾದ್ರೆ ಚೇಂಜಸ್ ಆಗದೆ ನಿಮಗೆ ಬದಲಾವಣೆಗಳಾಗಲೇಬೇಕು. ಯೋಜನೆ ವಿಚಾರದಲ್ಲಿ ಅದು ಇವಾಗ ನಿಮ್ಗೇನು ಗೊತ್ತಾ, ಡಿಜಿಟಲ್ ಭಾರತ್ ಅಂತ ಕರೆದ್ರೂ ತಪ್ಪಿಲ್ಲ. ಇವಾಗ ಡಿಜಿಟಲ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ ಸರಿ, ಆದ್ರೆ ಡಿಜಿಟಲ್ ಭಾರತ್ ಅಂತ ಕರೆದ್ರೆ ತಪ್ಪಾಗತ್ತಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ತಪ್ಪಲ್ಲ. ಯಾಕಂದ್ರೆ ಇಟ್ ಇಸ್ ಆಲ್ ಸೇಮ್, ಇಂಡಿಯಾ ದಟ್ ಇಸ್ ಭಾರತ್ ಅಂತ ಕೇಳ್ತಿದ್ರು. ನೋಟಿನ ಮೇಲೆ RBI ಅಂತಿದೆ, ಏನ್ ಮಾಡ್ತೀರಾ ಅದಕ್ಕೆ ಅಂತ ಕೇಳ್ತಾರೆ. ಅಲ್ಲ ಇದೇನಾಗುತ್ತೆ ಗೊತ್ತಾ, ನಿಮಗೆ ವಿತಂಡವಾದಗಳನ್ನ ಮಾಡ್ತೀರಾ ಅಂತ ಹೇಳಿದ್ರೆ ಬ್ಯಾಂಕ್ ಆಫ್ ಇಂಡಿಯಾ ಅದೇ ನೋಟ್ಗಳನ್ನ ಬದಲಾಯಿಸ್ತೀರಾ ಮತ್ತೊಂದು. ಅಲ್ಲ ನಿಮ್ಗೆ ಅದೇ ಹೇಳ್ತಾ ಇರೋದು, ವಿತಂಡವಾದಗಳನ್ನ ಮಾಡ್ತಾ ಇರಬೇಕು ಅಂತ ಹೇಳಿದ್ರೆ ಇದ್ರ ಬಗ್ಗೆ 1000 ವಿತಂಡವಾದ ನಾವು ಮಾಡ್ಬೋದು, ನೀವು ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ಆದರೆ ನಿಮ್ಗೆ ಅರ್ಥ ಏನ್ ಬರುತ್ತೆ ನೋಡ್ಕೋಬೇಕು ನೀವು. ಇಂಡಿಯಾ ಅಂದ್ರೂ ಒಂದೇ, ಭಾರತ್ ಅಂದ್ರೂ ಒಂದೇ. ಆದ್ರೆ ಸಮಸ್ಯೆ ಯಾಕೆ ಅನ್ನೋ ಕೇಳೋರಿಗೆ ಉತ್ತರ ಏನು ಅಂತ, ಇಂಡಿಯಾ ಇತ್ತು ಇಂಡಿಯಾ ಇರ್ಲಿ ಅನ್ನೋರಿಗೆ ಉತ್ತರ ಏನು ಅಂತ. ಅಲ್ಲ ಅಂತವ್ರು ನಾವು ಕೇಳಬೇಕು, ಭಾರತ್ ಅಂದ್ರೆ ನಿಮ್ ಸಮಸ್ಯೆ ಏನು ಅಂತ. ಅಂದ್ರೆ ಭಾರತ ಅಂದ್ರೆ ನಿಮ್ಗೆ ಆಗಲ್ಲ ಅಂತ ಎಕ್ಸಾಕ್ಟ್ಲಿ ನಾವು ಕೇಳಬೇಕು. ಉತ್ತರ ಕೊಡುವಂತ ಕೆಲಸ ಇವತ್ತು ಪ್ರಧಾನಿ ಅವರು G20 ರಾಷ್ಟ್ರಗಳ ಮುಂದೆ ಮಾಡಿದ್ದಾರೆ. ರಂಜಿತ್,